ಇವರು ತುಂಬಾ ಸ್ಟ್ರಿಕ್ಟ್. ಎಂತ ಕಳ್ಳ ಆದ್ರೂ ಬಾಯ್ ಬಿಡೋವರೆಗೂ ರಕ್ತ ರಕ್ತ ಕಟ್ಬಿಡ್ತಾರೆ. ಗೋಪಾಂಗನಯರ ಸಂಗತಿ ಗೋಪಾಂಗನಯರ ಸಂಗತಿ ಸಗತಾಣೆ ನಮಸ್ಕಾರ ಸ್ನೇಹಿತರೆ, ಕನ್ನಡ ಬೈರಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಹಿರಿಯ ರಂಗಭೂಮಿ ಕಲಾವಿದ, ಧಾರಾವಾಹಿ ನಟ, ಸಿನಿಮಾ ರಂಗದಲ್ಲಿ ತನ್ನದೇ ಆದ ಹೆಸರು ಮೂಡಿಸಿರುವ HMT ನಾಗರಾಜ್ ಅವರನ್ನ ಸಂದರ್ಶನ ಮಾಡ್ತಾ ಇದ್ದೀವಿ. ಬನ್ನಿ ಅವರ ಮನದಾಳದ ಮಾತುಗಳನ್ನ ಅವ್ರ ಬಾಯಿಂದನೇ ಕೇಳೋಣ. ನಮಸ್ಕಾರ. ನನ್ನ ಹೆಸರು ನಾಗರಾಜಯ್ಯ PN, ಊರು ರಾಗರಂಗ ನಾಗರಾಜ್ ಅಂತ. ನಮ್ಮೂರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಒಂದು ಚಿಕ್ಕ ಗ್ರಾಮ ಪಟ್ಟದೇವರ ಪಾಳ್ಯ ಅಂತ. ನಮ್ಮ ತಂದೆ ನಾಗಯ್ಯ ಅವರು ನಾಟಕದ ಮಾಸ್ಟರ್ ಆಗಿದ್ರು, ಭಾಗವತರಾಗಿದ್ರು. ಇನ್ನು ನಾವು 7 ಜನ ಅಣ್ಣ ತಮ್ಮದಿರಲ್ಲಿ ಒಬ್ಬನು ಫ್ಲೂಟು, ಒಬ್ಬನು ತಬಲಾ, ಒಬ್ಬನು ಡೋಲಕು, ಒಬ್ಬನು ತಮಟೆನು ಬಾರಿಸೋನು. ನಾವು 7 ಜನ ಅಣ್ಣ ತಮ್ಮದಿರು. 7 ಜನದಲ್ಲಿ 6 ಜನನು ಕಲಾವಿದರೆ. ಒಬ್ರು ಫ್ಲೂಟು, ಡೋಲು, ತಬಲಾ ಎಲ್ಲ ಮಾಡ್ಸೋರು, ಇನ್ನೊಬ್ರು ಡ್ಯಾನ್ಸ್ ಮಾಡ್ಸೋರು, ಇನ್ನೊಬ್ರು ನಾಟಕ ಡೈರೆಕ್ಷನ್ ಮಾಡಿಸೋರು, ಇನ್ನೊಬ್ರು ಅವರು ಪಾತ್ರ ಮಾಡೋರು. ಅದ್ರ ಜೊತೆಲಿ ನಾನು ಹಾರ್ಮೋನಿಯಂ ಕಲ್ತ್ಕೊಂಡು ಪುಟ್ಟಣ್ಣ NC ಪುಟ್ಟಣ್ಣ ಅವ್ರ ಹತ್ರ HMT ಇದ್ರು. ಅವರು ಮಾರ್ಗದರ್ಶನದಲ್ಲಿ ನಾನು ವಿದ್ಯಾವಂತನಾದೆ. ಈಗ ನ್ಯಾಷನಲ್ ಕಲಾವಿದನಾದೆ. ಹಾರ್ಮೋನಿಯಮ್ಮು, ಕೀಬೋರ್ಡು, ಡೈರೆಕ್ಷನ್ನು, ಹಾಡುಗಾರಿಕೆ ಎಲ್ಲ ಮಾಡ್ತಾ ಇದ್ದೆ. ನಾನು ಕನ್ಯಾಕುಮಾರಿ ಟು ಜಮ್ಮು ಕಾಶ್ಮೀರ ಕಾರ್ಯಕ್ರಮ ಕೊಟ್ಬಿಟ್ಟಿದೆ. ಅದರಿಂದ ನಾನು ನ್ಯಾಷನಲ್ ಕಲಾವಿದ ಆದೆ. 4 ಸಾರಿ ಗೋಲ್ಡ್ ಮೆಡಲ್ ಕಾಲೇಜ್ ಹುಡುಗರು ಕೊಡಿಸಿದ್ದೀನಿ. ಗೋಲ್ಡ್ ಮೆಡಲಿಸ್ಟು. ಆಕಾಶವಾಣಿ, ದೂರದರ್ಶನ ಕಲಾವಿದ, ಕೆಂಪೇಗೌಡ ಪ್ರಶಸ್ತಿ ವಿಜೇತ, ಅಭಿನಯ ಚತುರ ಪ್ರಶಸ್ತಿ ವಿಜೇತ, ನಾಡರತ್ನ ಪ್ರಶಸ್ತಿ ವಿಜೇತ, ಇನ್ನೂ ಅನೇಕ ಪ್ರಶಸ್ತಿಗಳು ಬಂದಿದೆ. ನಾನು 1973ರಲ್ಲಿ HMT ಗಡಿಯಾರ ಕಾರ್ಖಾನೆಗೆ ನೌಕರನಾಗಿ ಸೇರ್ಕೊಂಡೆ. ಅಲ್ಲಿಂದ 74-75ರಿಂದ ನಾನು ಹಾರ್ಮೋನಿಯಮ್ಮು, ಅದು HMT ಇಲ್ಲಿ NC ಪುಟ್ಟಣ್ಣ ಅವ್ರ ಹತ್ರ ಇದ್ರು. ಅವ್ರ ಮಾರ್ಗದರ್ಶನದಲ್ಲಿ ಹಾರ್ಮೋನಿಯಂ ಕಲ್ತ್ಕೊಂಡು, ಸಂಗೀತ ಕಲ್ತ್ಕೊಂಡು, HK ನಾರಾಯಣ, ಆಕಾಶವಾಣಿ HK ನಾರಾಯಣ ಅವರ
ನಿರ್ದೇಶನದಲ್ಲಿ ಸುಮಾರು ಕಾರ್ಯಕ್ರಮ ಮಾಡಿದ್ದೀನಿ. ಈಗ ಅಲ್ಲಿಂದ ನಾನು 2001ರಲ್ಲಿ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡೆ HMT ಕಾರ್ಖಾನೆಯಿಂದ. ಆಮೇಲೆ ನಾನು ಇಲ್ಲಿ BL ಅಲ್ಲಿ ಎಲ್ಲಾ ಭಾಷೆಗಳಿಗೂ ಸಂಗೀತ ನಿರ್ದೇಶನ ಮಾಡಿಬಿಟ್ಟಿದ್ದೀನಿ, ಡೈರೆಕ್ಷನ್ ಮಾಡಿದ್ದೀನಿ. ಆಮೇಲೆ ಬಹುಮಾನನೂ ತಗೊಂಡಿದ್ದೀನಿ, ಸಾವಿರಾರು ನಾಟಕಗಳು ಮಾಡಿಸ್ಬಿಟ್ಟಿದ್ದೀನಿ, ಸಾವಿರಾರು ಜನ ಕಲಾವಿದರನ್ನ ಬೆಳೆಸ್ಬಿಟ್ಟಿದ್ದೀನಿ. ಇದು ನನ್ನ ವೃತ್ತಿ. ಎಲ್ಲಾ ಭಾಷೆಗಳ ನಾಟಕಗಳು ಅಂದ್ರೆ ಕನ್ನಡ, ತೆಲುಗು, ತಮಿಳು, ತುಳು, ಹಿಂದಿ, ಹೆಚ್ಚಾಗಿ ಕನ್ನಡ ನಾಟಕಗಳನ್ನೇ ಮಾಡ್ತೀನಿ. ಎಲ್ಲಾ ನಾಟಕಗಳು ಸಕ್ಸಸ್ ಆಗೋಗ್ಬಿಟ್ಟಿದೆ. ಇದ್ರ ಜೊತೆಯಲ್ಲಿ 32 ಪಿಕ್ಚರ್ ಮಾಡಿದ್ದೀನಿ, 50-60 ಸೀರಿಯಲ್ ಮಾಡಿದ್ದೀನಿ. ಅದ್ರಲ್ಲಿ ಒಂದು ಸೀರಿಯಲ್ ಅಂದ್ರು ಭಾರಿ ಮೆಚ್ಚುಗೆ ಆಗೋಯ್ತು. ಲಕುಮಿ ಅಂತ ಸುವರ್ಣದಲ್ಲಿ ಬರ್ತಾ ಇತ್ತು. ಅದರಲ್ಲಿ ಒಂದು ಕುಡುಕನ ಪಾತ್ರ ಮಾಡ್ತಾ ಇದ್ದೆ. 2 ದಿವಸಕ್ಕೆ ಕರ್ಕೊಂಡೋಗಿ 3.5 ವರ್ಷ ಮಾಡಿಸಿದ್ರು. ನಮ್ಮ ನಾಟಕದಲ್ಲಿ ಒಂದು ಪ್ರಮುಖವಾದ ಒಂದು ನಾಟಕ ಇದೆ. ನಮ್ಮ ಸ್ನೇಹಿತರಾದಂಥ VN ಅಶ್ವಥ್ ಅವ್ರು ಬರೆದಿರೋದು ಶ್ರೀಕೃಷ್ಣ ಸಂಧಾನ ಅಂತ. ಇದು ಸಂಧಾನನ ಪೌರಾಣಿಕ ನಾಟಕನ ಹಾಸ್ಯ ಮಾಡ್ತಾ ಇತ್ತು. ಇದು ಭಾರಿ ನಮಗೆ ಫೇಮಸ್ ಆಗೋಗ್ತಿತ್ತು ನಾಟಕಗಳು. ಪೌರಾಣಿಕ ನಾಟಕಗಳು ಪ್ರಚಂಡ ರಾವಣ, ಕೋಮಲಗಾಂಧಾರ, ಅದರಲ್ಲಿ ಕೃಷ್ಣ ಸಂಧಾನ ನಾಟಕನ ಈ ಅನ್ಎಜುಕೇಟೆಡ್ ಅಂದ್ರೆ ಅವಿದ್ಯಾವಂತರು ಮಾಡ್ತಕ್ಕಂಥ ನಾಟಕ ಹೇಗೆ ಮಾಡ್ತಾರೆ ಯಾಕಂದ್ರೆ ಸಾಕಷ್ಟು ಪ್ರದರ್ಶನಗಳು ಮಾಡಿದ್ವಿ. ಕಾಲೇಜು, ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಹಳ್ಳಿಗಳ ಕಡೆಯಲ್ಲಿ ಸಾಕಷ್ಟು ಪ್ರದರ್ಶನ ಮಾಡಿದ್ವಿ. ನಾನು ಚಲನಚಿತ್ರ ನಟ 32 ಪಿಕ್ಚರ್ ಮಾಡಿದ್ದೀನಿ ಅಂತ ನನಗೆ ಹೆಮ್ಮೆ ಇದೆ ವಿನಃ ದುರಹಂಕಾರ ಇಲ್ಲ. ಅದು 50-60 ಸೀರಿಯಲ್ ಮಾಡಿದ್ದೀನಿ. ಆದ್ರೂ ನಾನು ಸೀರಿಯಲ್ ಆಕ್ಟರ್ ನನ್ನ ಬಿಟ್ಟರೆ ಇಲ್ಲ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ಯಾರು ಬರಲ್ವೋ ಅವ್ರು ಹೇಳ್ಕೊಟ್ಟು ಅವ್ರಿಗೆ ನಿರ್ದೇಶನ ಮಾಡಿ, ಅವ್ರಿಗೆ ಸಂಗೀತ ಮಾಡಿ, ಅವ್ರು ಕೊಟ್ಟದನ್ನ ತಗೊಬಂದಿ. ಇದು ನನ್ನ ಇದೆ. ದಯವಿಟ್ಟು ಮುಂದೆ ಬರ್ತಕ್ಕಂಥ ಕಲಾವಿದ ದುರಹಂಕಾರ ಪಡಬೇಡಿ. ಸರ್, ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮ ಸಾಧನೆಗೆ ಕೆಂಪೇಗೌಡ ಪ್ರಶಸ್ತಿ ಸಿಕ್ಕಿದೆ. 2012ರಲ್ಲಿ ನನ್ನ ಕಲೆ ಮೆಚ್ಚಿ ನನಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಈ ಸಂಘ ಸಂಸ್ಥೆಗಳು ನನಗೆ ಅಭಿನಯ ಚಿತ್ರ ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ ನಾಡರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಒಬ್ಬರು ವಿಜಯ ಕರ್ನಾಟಕ ಪೇಪರ್ನವರು ನನಗೆ ಕ್ರಿಯಾಶೀಲ ಕಲಾವಿದ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ರಂಗಭೂಮಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ರಂಗಭೂಮಿ ಚೆನ್ನಾಗಿ ಹತ್ಕೊಂಡು ಅರ್ಥ ಮಾಡಿಕೊಂಡು ಅವ್ರವ್ರ ಪಾತ್ರಗಳು ಚೆನ್ನಾಗಿ ಮಾಡಿಬಿಟ್ರೆ ಯಾವ ಪಿಕ್ಚರ್ ಅಲ್ಲಿ ಬೇಕಾದ್ರೂ ನೀಲಾಜಲವಾಗಿ ಮಾಡ್ಬೋದು, ಸೀರಿಯಲ್ ಅಲ್ಲೂ ನೀಲಾಜಲವಾಗಿ ಮಾಡ್ಬೋದು. ಇದನ್ನ ನಾನು ಸುಮಾರು ಜನ ಹುಡುಗರಿಗೆ ಹೇಳಿದ್ದೆ. ಯಾವ ಡೈರೆಕ್ಟರ್ ಆಗಲಿ, ಯಾರು ಅವ್ರಿಗೆ ಏನು ಗೊತ್ತಿದ್ರು ಡೈರೆಕ್ಟರ್ ಅಂದ್ಮೇಲೆ ಅವ್ರಿಗೆ ನಮಸ್ಕಾರ ಮಾಡ್ಬೇಕು. ನಾನೇ ದೊಡ್ಡ ಕಲಾವಿದ, ನನ್ನ ಬಿಟ್ಟರೆ ಇಲ್ಲ ಅನ್ನೋದು ಮಾತ್ರ ದಯವಿಟ್ಟು ಯಾವತ್ತು ಮಾತಾಡಕ್ ಹೋಗ್ಬೇಡಿ. ಇದನ್ನ ನಾನು ಹೇಳ್ತಾ ಸುಮಾರು ಜನ ಹುಡುಗರಿಗೆ ಹೇಳಿದ್ದೀನಿ. ಅವಾಗಲೂ ಅಷ್ಟೇ, ಒಂದು ಟೈಮ್ ಇಟ್ಕೋಬೇಕು. ಇಂಥ ಟೈಮಿಗೆ ಬರ್ಬೇಕಂದ್ರೆ ಆ ಟೈಮಿಗೆ ಇನ್ನು 5 ನಿಮಿಷ ಮುಂಚೆನೇ ಹೋಗ್ಬೇಕು. ಅವಾಗಲೇ ಅವ್ನು ಕಲಾವಿದ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಮ್ಮ ಯಾವ ದೇವ್ರ ಮೇಲೆ ನಾನು ಆಣೆ ಹಾಕ್ತೀನಿ, ಕಲಾವಿದನ ಆಗೋಕ್ಕೆ ಚಾನ್ಸೇ ಇಲ್ಲ. ಗೋಪಾಂಗನಯರ ಸಂಗತಿ ಗೋಪಾಂಗನಯರ ಸಂಗತಿ ಸಗತಾನೆ ಸರ್, ತಾವು ಹಲವಾರು ನಾಟಕಗಳು, ಧಾರಾವಾಹಿಗಳನ್ನ ಮುಗಿಸಿ ಸಿನಿಮಾ ರಂಗಕ್ಕೆ ಬರ್ತೀರಾ. ಅತ್ಯುತ್ತಮ ಸಿನಿಮಾ ಕೆಂಪೇಗೌಡದಲ್ಲಿ ತಾವು ಸುದೀಪ್ ಸರ್ ಜೊತೆ ಅಭಿನಯಿಸ್ತೀರಾ. ಅದ್ರ ಬಗ್ಗೆ ಹೇಳಿ ಸರ್. ಸುದೀಪ್ ಸರ್ ಚೆನ್ನಾಗಿ ಮಾಡಿದ್ರೆ ಸೂಪರ್ ಸೂಪರ್. ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡ್ರು ಸರ್. ಅದು ಕೈ ಎತ್ತಿ ಮುಗಿಬೇಕು ಸರ್ ಅವ್ರಿಗೆ ಅಂತಾರೆ. ಆಮೇಲೆ ಆ ಕೆಂಪ ಬಂದು ಆನೇಕಲ್ ಬಾಲರಾಜ್ ಅಂತ ಪ್ರೊಡ್ಯೂಸರು, ಅವ್ರ ಮಗನೇ ಹೀರೋ. ನಾನು ಅದರಲ್ಲಿ ಲಾಯರ್ ಪಾತ್ರ ಮಾಡಿದ್ದೆ. ಇನ್ನು ಮರ್ಡರ್ ಮಾಡೋಕೆ ಮುಂಚೆನೆ ಬೇಲ್ ಮಾಡ್ಕೊಂಡು ಬಿಡಿಸ್ಕೊಂಡ್ ಬಂದ್ಬಿಡ್ತಿದ್ದೆ ಅಂತ ಪಾತ್ರ. ತುಂಬಾ ಚೆನ್ನಾಗಿತ್ತು ಸರ್. ಅದು ಅಷ್ಟೇ
ಜ್ಞಾನ ಜ್ಯೋತಿ ಸಿದ್ಧಗಂಗಾ ಮಠ. ಸಿದ್ಧಗಂಗಾ ಮಠದಲ್ಲಿ ನಾನು 1 ವರ್ಷ ಅಲ್ಲಿ 11th ಸ್ಟ್ಯಾಂಡರ್ಡ್ ಓದಿ ಅದೊಂದು ಋಣ ತೀರಿಸಿದೆ ಸರ್, ಅಷ್ಟೊಂದು. ಆಮೇಲೆ ಸೂಪರ್ ಸ್ಟಾರ್ ಉಪೇಂದ್ರ ಜೊತೆಲಿ ಬುದ್ಧಿವಂತ ಪಿಕ್ಚರ್ ಮಾಡ್ತೀನಿ. ಎಂತೆಂತ ಪಿಕ್ಚರ್ಸ್ ಆಮೇಲೆ ಪ್ರಕಾಶ್ ರೈ ಜೊತೆಯಲ್ಲಿ, ನಮ್ಮ ಅದೃಷ್ಟ ನೋಡಿ, ಪ್ರಕಾಶ್ ರೈ ಜೊತೆಯಲ್ಲಿ ಹಳ್ಳಿ ಹೋಟ್ಲು ಅದರ ಪಾತ್ರ ಮಾಡ್ತೀನಿ. ಮತ್ತೆ ಶರಣ್ ಅವರು ನಮ್ಮ ಉಮಾಶ್ರೀ ಜೊತೆ ರ್ಯಾಂಬೋ ಪಿಕ್ಚರ್ ಮಾಡಿದೆ. ಅವರು ಅಲ್ಲಿ ಅವ್ರು ನನ್ನ ತುಂಬಾ ಮೆಚ್ಕೊಂಡ್ಬಿಟ್ರು. ಏನ್ ಮಾಡ್ತಾರೆ, ವೆರಿ ಗುಡ್ ಅಂತಂದ್ರು. ಅದು ನನಗೆ ಸಂತೋಷ ಆಯ್ತು. ಇದೆಲ್ಲ ರಂಗಭೂಮಿಯಿಂದಲೇ ಬರೋದು. ಈ ರಂಗಭೂಮಿ ಬಿಟ್ರೆ ಇವ್ಯಾವುದು ಬರೋದಿಲ್ಲ. ಡೈರೆಕ್ಟ್ ಸ್ವಲ್ಪ ಹೇಳ್ಕೊಟ್ರೆ ನಾವು ಸ್ವಲ್ಪ ಜಾಸ್ತಿ ಹೇಳಿದ್ರೆ ಅವರು ಯೋಚನೆ ಮಾಡ್ಬಿಟ್ಟು ಚೆನ್ನಾಗಿದೆ ಬಿಡ್ರಿ, ಈಗಿರ್ಬೇಕು. ಯಾರು ಯಾವ ಪಾತ್ರನ ಮಾಡ್ಲಿ ಚೆನ್ನಾಗಿರ್ಬೇಕು. ಮೇಲಾಗಿ ಒಬಿಡಿಯಂಟ್ ಆಗಿರ್ಬೇಕು, ಭಯಭಕ್ತಿ ಇರ್ಬೇಕು. ಆಗಿದ್ರೆ ಮಾತ್ರ ಮನುಷ್ಯ ಯಾವ ಕಲೆನೂ ಅವನಿಂದ ತಪ್ಪಾಗೋದಿಲ್ಲ. ಕೆಂಪೇಗೌಡ ಪಿಕ್ಚರ್ ಅಲ್ಲಿ ಸುದೀಪ್ ಸರ್ ಒಂದು ನೈಟ್ ನಮ್ಮ ಮನೆಗೆ ಬರ್ತಾರೆ. ನಾನು ದಫೆದಾರ ಬಂದು ಬಾಗಿಲು ತಟ್ಟಿ, ನೋಡಿ ಏನ್ ಸರ್ ಇಷ್ಟೊತ್ತಲ್ಲಿ ನಮ್ಮ ಮನೆ ಹತ್ರ? ಅಣ್ಣ ಅವತ್ತ್ಯಾವ್ದು ಮಡಿವಾಳ ಬಾಣಸೋಡೆ ಇರ್ತಿದ್ರಲ್ಲ ಸರ್, ನಾವು ಆರ್ಮಗನ ಮನೆಗೆ ಹೋಗಿದ್ವಲ್ಲ, ಅವ್ರ ಕಡೆ ಹುಡುಗ ಫೋನಲ್ಲಿ ಮಾತಾಡ್ತಿದ್ದ ಅಂತ ಹೇಳಿದೆ. ಸೂಪರ್ ಅಂದ್ಬಿಟ್ರು ಸರ್. ನನಗೆ ಎಷ್ಟು ಸಂತೋಷ ಆಗೋಯ್ತು ಗೊತ್ತು ಸರ್. ಇದು ಬೇಕು ಸರ್. ಇದು ನಾನು ಮೊದಲು ಫ್ಯಾಕ್ಟ್ರಿ ಸೇರಿದವಾಗ 74ರಿಂದ ನಾನು ವಿದ್ಯಾಭ್ಯಾಸ ಕಲಿಯೋದ್ರೊಳಗೆ ಅದ್ರ ಜೊತೆಲಿ ರಂಗಭೂಮಿಯಲ್ಲಿ ಪಾತ್ರ ಮಾಡ್ತಿದ್ದೆ. ಮೊದಲನೇ ಗುರು ನಮ್ಮ ಗೋವಿಂದರಾಜ್, HR ಗೋವಿಂದರಾಜ್ ಅವರು. ಅದರಲ್ಲಿ ಒಂದು ಪಾತ್ರ ಕೊಟ್ರು, ಒಂದು ಕಾಮಿಡಿ ಪಾತ್ರ. ಅದರಲ್ಲಿ ಮಂಡಗಳ್ಳಿ ವೀರಪ್ಪ ಪಾತ್ರ. ಇವತ್ತು ನನ್ನ ಮಂಡಗಳ್ಳಿ ಅಂತಲೇ ಕರೆಯೋದು ಅವರು. ಅವ್ರ ಪ್ರೀತಿ ನಾನೇನು ಮಾಡೋಕ್ಕಾಗಲ್ಲ, ಕರ್ಕೊಂಡ್ಲಿ ಬಿಡು. ಆಮೇಲೆ RN ಕೃಷ್ಣಯ್ಯ ಅಂತ ಅವರು ಡೈರೆಕ್ಷನ್ ಮಾಡಿದೆ. ಸುಮಾರು ಫ್ಯಾಕ್ಟ್ರಿ ವರ್ಷ ಪಾತ್ರ ಜೊತೆಲಿ ಮ್ಯೂಸಿಕ್ ಮಾಡ್ತಿದ್ದೆ. ಹೀಗಾಗಿ ನನ್ನ ರಂಗಭೂಮಿ ಪಯಣ ಹಾಗೇ ಬೆಳ್ಕೊಂಡು ನ್ಯಾಷನಲ್ ಲೆವೆಲ್ಗೆ ಹೊರಟೋಯ್ತು. ಇವರು ಸಾವಿರಾರು ಜನ ಕಲಾವಿದರು ಹೇಳ್ತಾರೆ. ಫ್ಯಾಕ್ಟ್ರಿಯಿಂದ ಹಿಡಿದು ಎಲ್ಲಾ ದೊಡ್ಡ ಆಫೀಸ್, ಇಡೀ ಬೆಂಗಳೂರಿನಲ್ಲಿ ಎಷ್ಟು ಪಬ್ಲಿಕ್ ಸೆಕ್ಟರ್ಸ್ ಇದೆ, ಎಲ್ಲಾ ಪಬ್ಲಿಕ್ ಸೆಕ್ಟರ್ಸ್ಗೂ ಮ್ಯೂಸಿಕ್ ಮಾಡಿದ್ದೀನಿ, ವಿತ್ ಡೈರೆಕ್ಷನ್ ಮಾಡಿದ್ದೀನಿ. ಇದು ನನ್ನ ಸೌಭಾಗ್ಯ. ಇದು ನನ್ನ ಗುರ್ತಿಸ್ಬಿಟ್ಟು ನಾಗರಾಜ್ ಸಾರ್ ನಮಸ್ಕಾರ ಅಂತಾರೆ. ಅದೇ ನನಗೆ ಸಾಕಾಗುತ್ತೆ. ನನಗಿಷ್ಟು ಕಷ್ಟದಲ್ಲಿದ್ದನು ಕೂಡ ಕೆಲವ್ರಿಗೆ ದುಡ್ಡು ಕಡಿಮೆ ಕೊಡೋರು, ಕೆಲವು ಲೇಡೀಸ್ಗೆ. ಮೇಷ್ಟ್ರೆ ಅಂತಲೇ ಕರೆಯೋದು ನನ್ನ. ಮೇಷ್ಟ್ರೆ ನನಗೆ ಕಡಿಮೆಗೆ ತಗೊಂಡೋಗಿ ಅಂತ ನನ್ನ ಕೈಯಿಂದ ಕೊಟ್ಟಿದ್ದೀವಿ. ಬರೋಗಿ ಚಾರ್ಜಿಗೆ ಎಷ್ಟು 30 ರೂಪಾಯಿ ಇರ್ತಿರ್ಲಿಲ್ಲ ರೀ. ತಿರುಗಿ ಯಾರನ್ನ ಕರ್ಕೊಬಂದು ಮನೆ ಹತ್ರ ಬಿಡೋರು. ಅಷ್ಟೇ ನಂದು. ಯಾಕಂದ್ರೆ ಯಾವಾಗಲೂ ಮನುಷ್ಯ ಕಷ್ಟದಲ್ಲಿ ಬಂದಿರ್ತಾನೆ, ಅವನಿಗೆ ಎಲ್ಲ ಜೀವನ ಬಗ್ಗೆ ಗೊತ್ತಿರೋದು. ಅದು ಬಿಟ್ಟರೆ ಯಾವನಿಗೂ ಏನು ಗೊತ್ತಿರೋದಿಲ್ಲ. ಎಲ್ಲ ನಾನೇ ದೊಡ್ಡವನು, ನಾನೇ ಹಿರಿಯವನು, ನನ್ನ ಡೈರೆಕ್ಷನ್ ಬೆಳೆದವರೇ ದೊಡ್ಡವರು. ಇವೆಲ್ಲ ಏನು ಪ್ರಯೋಜನ ಆಗೋದಿಲ್ಲ. ಮೇಷ್ಟ್ರೆ, ತಾವು ದೂರದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನೀಡಿದ್ದೀರಾ, ಅದ್ರ ಬಗ್ಗೆ ಹೇಳಿ ಸರ್. ದೂರದರ್ಶನ ನಾನು ಸೆಲೆಕ್ಟ್ ಆದ್ಮೇಲೆ ನನಗೆ ಒಂದು ರಂಗದೃಶ್ಯ ಅಂತ ಕೊಟ್ಟರು. ರಂಗದೃಶ್ಯದಲ್ಲಿ ದಶರಥ ಅಂಡ್ ಕೈಕಿ, ಇದು ಕಾನ್ವರ್ಸೇಷನ್. ಇದನ್ನ ಡೈಲಾಗ್ಗಳು ನಾನೇ ಬರೆದು, ಸಂಭಾಷಣೆ ಬರೆದು, ಅದಕ್ಕೆ ಹಾಡುಗಳು ನಾನೇ ಬರೆದು, ನಾನೇ ಟ್ಯೂನಿಂಗ್ ಹಾಕಿ ಅದನ್ನ ಹಾಕಿದೆ. ಅದು 2 ವರ್ಷದಲ್ಲಿ 300 ಸಾರಿ ಪ್ರಸಾರ ಆಯ್ತು. ಇದೊಂದು ನನಗೆ ಒಂಥರ ಸಂತೋಷದ ವಿಷಯನೇ. ಯಾಕಂತಂದ್ರೆ ಯಾವ ಬುಕ್ಕಲ್ಲಿ ಏನಿದೆಯೋ ಅದು ಮಾತ್ರ ಹೇಳ್ತಾರೆ. ಸ್ವತಃ ಅನುಭವದಿಂದ ಮಾತಾಡ್ತಕ್ಕಂಥದ್ದು ಯಾರು ಮಾತಾಡಕ್ ಆಗೋದಿಲ್ಲ.
ಅದನ್ನ ಡೈಲಾಗ್ ಒಂದು ಹೇಳ್ತೀನಿ ಕೇಳಿ. ಏನದು, ದಿನವೂ ನನ್ನ ಬರುಕೆಯನ್ನೇ ಕಾಣಬೇಕೆಂಬ ಆತುರಗೊಂಡಿರುತ್ತ ಕೈಕೆ ಹಿಂದೇಕೆ ಹೀಗೆ ಮೌನವಾಗಿರುವಳಲ್ಲ. ಏನಿರಬಹುದು ಒಂದು ಬಿಡು. ಕೈಕ ಏಕೆ, ಏನಾಯ್ತು? ಮಲಗಿರುವೆ ಏಕೆಲೆ ಲಲನಾ ಮಣಿ. ಕೈಕ ಮಲಗಿರುವೆ ಏಕೆಲೆ ಲಲನಾ ಮಣಿ. ಎನ್ನೊಳು ಕೋಪವೇ ನಿನಗೆ, ಎನ್ನೊಳು ಕೋಪವೇ ನಿನಗೆ. ಕೈಕ ರಮಣಿ ರಮಣಿ. ಕೈಕ ರಮಣಿ ರಮಣಿ. ಪರಿಹಾಸವೇ ಆಯಾಸವೇ, ಪರಿಹಾಸವೇ ಆಯಾಸವೇ ಭಾಮಾಮಣಿ. ಕೈಕ ಭಾಮಾಮಣಿ ಪ್ರಿಯ ಮನದಲ್ಲೇ ಪರಿಹಾಸವೇ ಆಯಾಸವೇ ಎನ್ನಳು ಕೋಪವೇ ರಮಣಿ. ತಿಳಿಸುವೆಯಾನಿ ಸುಗುಣಿ ಮನದ ಚಿಂತೆಯ ದೂರ ಸರಿಸು, ಮನದ ಚಿಂತೆಯ ದೂರ ಸರಿಸು. ನಗುತ್ತಲಿ ನೀಯನ್ನ ಮನ ಮುದಗೊಳಿಸು, ನಗುತ್ತಲಿ ನೀಯನ್ನ ಮನ ಮುದಗೊಳಿಸು. ಪರಿಹಾಸವೇ ಆಯಾಸವೇ, ಪರಿಹಾಸವೇ ಆಯಾಸವೇ. ಹೇಳು ಕೈಕ, ಪರಿಹಾಸ ಏನು ಹೇಳು? ಹಾಗಾದ್ರೆ ನನ್ನನ್ನು ಮಾತು ನಡೆಸಿಕೊಡುವರೆ? ನಡೆಸಿಕೊಡುತ್ತೇನೆ, ಹೇಳು. ನಡೆಸಿಕೊಡುವೆನೆಂದು ಶ್ರೀರಾಮನ ಮೇಲೆ ಆಣೆ ಮಾಡಿ ನನಗೆ ಹೇಳಿ. ಆಯ್ತು, ವಚನ ಕೊಡಬೇಕು. ಕೊಡಿ. ವಚನವೇನೆಂಬುದ ಪೇಳ್ಸಕಿಯೇ, ವಚನವೇನೆಂಬುದ ಪೇಳ್ಸಕಿಯೇ. ನಡೆಸಿಕೊಡುವೆನೋ ನಡೆಸಿಕೊಡುವೆನು ರಾಮನಾಣೆ, ಶ್ರೀ ರಾಮನಾಣೆ. ಹಾಗಾದರೆ ಕೇಳಿ, ವಚನವನ್ನು ಕೊಡಲೇಬೇಕು. ಯಾಕೆಂದರೆ ರಾಮನ ಮೇಲೆ ಆಣೆ ಇಟ್ಟು ಹೇಳಿದ್ದೀರಿ. ಆಯ್ತು, ಕೇಳು. ಪಟ್ಟಾಭಿಷೇಕವನ್ನ ರಾಮನಿಗಲ್ಲದೆ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವನ್ನು ಕಟ್ಟಿಸಬೇಕು. ಕೈಕ, ಏನು ಹೇಳುತ್ತಿರುವೆ? ರಾಮನು ನಿನ್ನ ಮಗನಲ್ಲವೇ? ಬೇಡ ಬೇಡ, ವಚನವನ್ನು ಕೊಟ್ಟಿದ್ದೀರಿ, ಮರೆಯಬೇಡಿ. ರಾಮನಾಣೆ, ರಾಮನಿಗೆ ಪಟ್ಟಾಭಿಷೇಕ ಬೇಡವೇ? ಭರತನಿಗೆ ಪಟ್ಟಾಭಿಷೇಕವೇ? ಆಗಲಿ, ಭರತನು ನನ್ನ ಮಗನೇ, ಆಗಲಿ. ಮತ್ತೊಂದು ವರವನ್ನು ಕೇಳು. ಮತ್ತೊಂದು ವರ, ಶ್ರೀರಾಮಚಂದ್ರನು ಜಟಾಬಲ್ಕಧಾರಿಯಾಗಿ 14 ವರ್ಷ ವನವಾಸ ಮಾಡಲೇಬೇಕು. ಕೈಕ, ಏನು ಹೇಳುತ್ತಿರುವೆ? ವಿಷದ ಬಟ್ಟಲ ನೋಡಲಲ್ಲಿ ಬೆಚ್ಚಿಟ್ಟುಕೊಂಡು ಮನ ಬಂದೆ ಮಾತಾಡುತ್ತಿವೆ ಅವಿವೇಕಿ. ಬೇಡ ಕೈಕ, ಬೇಡ. ಶ್ರೀರಾಮನನ್ನು ಕಾಡಿಗೆ ಕಳಿಸುವುದು ಬೇಡ. ವಚನವನ್ನು ಕೊಟ್ಟಿದ್ದೀರಿ, ಅಷ್ಟೇ. ಪಾಲಿಸುವಿರೋ ಬಿಡುವಿರೋ ಅದು ನಿಮಗೆ ಸೇರಿ. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಶ್ರೀಕೃಷ್ಣ ಸಂಧಾನ ತಾವೆಲ್ಲ ನೋಡಿರ್ತೀರಿ. ಅದರಲ್ಲಿ ಈ ದುರ್ಯೋಧನ ಆಮೇಲೆ ಶಕುನಿ ಈ ಮೇಷ್ಟ್ರು ಪಂಚೆ, ನಾನು ನಿಮಗೆ ನಾಟಕ ಕಲ್ಸೋದಲ್ಲ ಹೋದ್ರು ಅಂದವಾಗ ಇಬ್ರು ಪಂಚೆ ಇಟ್ಕೊಂಡ್ಬಿಟ್ಟು ಎಳೆದು ಬಿಡ್ತಾರೆ. ಎಳೆದ ತಕ್ಷಣ ನನ್ನ ಚಡ್ಡಿ ಕಾಣಿಸುತ್ತೆ. ಚಡ್ಡಿಯಲ್ಲಿ ತೇಪೆ ಹಾಕಿರ್ತದೆ. ಆ ತೇಪೆ ನೋಡಿ ಜನಗಳು ಮೇಷ್ಟ್ರು ಲೈಫ್ ಇಷ್ಟೇ ಅದು ತಿಳ್ಕೊಂಡ್ಬಿಡ್ತಾರೆ. ಅದನ್ನ ಎಲ್ಲರಿಗೂ ಗೊತ್ತಾಗುತ್ತೆ.
ಮೇಷ್ಟ್ರು ಮೇಲ್ಗಡೆ ನೋಡಕ್ ಚೆನ್ನಾಗಿರ್ತಾರೆ, ಒಳಗಡೆಗಳು ನೋಡಿ ಹೆಂಗಿದ್ದಾರೆ ಅಂತ. ಅದು ನನಗೆ ಭಾರಿ ಹೆಸರು ಕೊಟ್ಬಿಡ್ತು. ನನಗೆ ಸಂತೋಷ ಆಯ್ತೆ, ಈ ಚಡ್ಡಿ ಹಿಂಗೆ ಇರ್ಲಿ ಅಂತ ಇನ್ನೂ ಇಟ್ಟಿದ್ದೀವಿ, ಇನ್ನೂ ಇದೆ. ಸುಮಾರು 400 ಶೋಗಳು ಮಾಡಿದ್ರಿ. ನಾಟಕದ ಮೇಷ್ಟ್ರ ಜೀವನ ಈ ಚಡ್ಡಿ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ಮೇಷ್ಟ್ರ ಲೈಫ್ ಇಷ್ಟೇ. ಜ್ಞಾನ ಜ್ಯೋತಿ ಸಿದ್ಧಗಂಗಾ ಆ ಚಲನಚಿತ್ರದಲ್ಲಿ ನಾನು ಊರ್ಗೌಡನ್ ಪಾತ್ರ ಮಾಡಿದ್ದೆ. ನನ್ನ ಶ್ರೀಮತಿ ಬಂದು ತಿಪ್ಟೂರು ಹೇಮಲತಾ, ನನ್ನ ಸೊಸೆ ಬಂದು ತಾರನಿಗೆ ಎಷ್ಟು ವರ್ಷ ಆದ್ರೂ ಮಕ್ಕಳಾಗಿರಲ್ಲ. ಇವನಿಗೆ ಏನಾದ್ರೂ ಮಾಡಿ ಈ ಮಗನಿಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತ ಒಂದು ಆಸೆ ಇರ್ತದೆ. ಅವಳು ಕೇಳಿಸ್ಕೊಂಡ್ಲಿ ಅಂತಲೇ ಅವಳು ಬಿಟ್ಬಿಟ್ಟು ನೀನು ಇನ್ನೊಂದು ಮದುವೆ ಆಗೋದು. ಅವಾಗ ಅವಾಗ ಇಲ್ಲದ ಸಂಕಟ ಆಗ್ಬಿಟ್ಟು ಎಲ್ಲ ಊರಿಗೆಲ್ಲ ಹತ್ಕೊಂಡು ತಿರುಗಿ ಆಮೇಲೆ ಸಿದ್ಧಗಂಗಾ ಮಠದಲ್ಲಿ ಗಂಗಾ ಪೂಜೆ ಮಾಡಿದಾಳೆ. ಗಂಗಾ ಪೂಜೆ ಮಾಡಿದ್ಮೇಲೆ ಅವಳು ಗರ್ಭಿಣಿ ಆಗಿ ಒಂದು ಮಗು ಆಗುತ್ತೆ. ಇದು ಸೀನ್, ಇದು ಭಾರಿ ಚೆನ್ನಾಗಿ ಬಂದ್ಬಿಡ್ತು. ಇದು ನಮ್ಮ ಪುರುಷೋತ್ತಮ ಡೈರೆಕ್ಟರ್, ಅವ್ರು ನಮ್ಮ ಸ್ನೇಹಿತರೆ, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಸರ್, ತಾವು ಕಾರ್ಖಾನೆಯಲ್ಲಿ ಕಾರ್ಮಿಕರು, ರಂಗಭೂಮಿಯಲ್ಲಿ ರಂಗನಟರು, ಸಿನಿಮಾ, ಧಾರಾವಾಹಿ ಎಲ್ಲವೂ ಮುಗಿಸಿ ತಮ್ಮ ಜೀವನವನ್ನ ಹೇಗೆ? ನೀವು ನನ್ನ ಜೀವನ ಬಗ್ಗೆ ಕೇಳಿದ್ರಿ. ನಮ್ಮೂರಲ್ಲಿ 40 ಮನೆ. ನಾವು ಎಷ್ಟು ಬಡತನದಲ್ಲಿದ್ವಿ ಅಂದ್ರೆ, ಅನ್ನ ನೋಡಿದ್ರೆ ಯಾವ್ದಾದ್ರು ಒಂದು ಹಬ್ಬ ಬಂದ್ರೆ ಅದೇ ಯುಗಾದಿ ಹಬ್ಬನೋ. 1969ರಲ್ಲಿ ನಾನು ಸಿದ್ಧಗಂಗಾ ಮಠ ಸೇರಿದವಾಗ ಆಗಲೇ ನಾನು ಅನ್ನ ನೋಡಿದ್ದು. ಆಮೇಲೆ ನಮ್ಮ ತಾಯಿಯವರು ತೀರ್ಕೊಂಬಿಟ್ರು, ಎಲ್ಲ ಆಲ್ ಡೌನ್ ಆಗೋಯ್ತು. ಅಲ್ಲಿಂದ ಬೆಂಗಳೂರು ಕಡೆ ಬಂದು ಯಾವುದೋ ಎಸ್ಟೇಟಲ್ಲಿ ಕೆಲಸ ಮಾಡಿಕೊಂಡು ಹೆಂಗೋ ವಾಚ್ ಫ್ಯಾಕ್ಟ್ರಿ ನನ್ನ ಸ್ನೇಹಿತರು ಹಿಂಗೆ ಕಾಲ್ಫರ್ ಮಾಡೋರು ಹಾಕಯ್ಯ ಅಂದರು. ನಾನೇ 5 ಪೈಸಾ ಕೊಟ್ಟು ಒಂದು ಪೇಪರ್ ತಗೊಂಡು ಎಲ್ಲ ರೋಲ್ ಹಾಕ್ಬಿಟ್ಟು ನಾನೇ ನನ್ನ ಹೆಸರು, ನನ್ನ ವಿದ್ಯಾಭ್ಯಾಸ ಎಲ್ಲ ಬರೆದು ಹಾಕಿದೆ. ಏನೋ ನನ್ನ ಅದೃಷ್ಟ ಇಂಟ್ರು ಬಂತು. ಇಂಟ್ರ್ಯೂನಲ್ಲಿ ಪಾಸ್ ಆದ್ಮೇಲೆ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ್ಮೇಲೆ ವಿದ್ಯಾವಂತನಾದೆ. ನಾವು 7 ಜನ ಅಣ್ಣ ತಮ್ಮಂದಿರಲ್ಲಿ ನಾನು 5ನೇನು, ಪಂಚಪಾಂಡವರಲ್ಲಿ 5ನೇ ನಾನು. ಇದು ನನ್ನ ಜೀವನ. ರಮಣಿ ಪರಿಕಾರವೇ ಪರಿಕಾರವೇ ಪ್ರಿಯ ಮನದಲ್ಲೇ ಪರಿಕಾರವೇ ಆಯಾಸವೇ ಎನ್ನೊಳು ಕೋಪವೇ ಗೀತೆಗೆ ರಮಣಿ ಮರೆಯದೆ ತಿಳಿಸು ಮನದ ಚಿಂತೆಯ ದೂರ ಸರಿಸು ಮನದ ಚಿಂತೆಯ ದೂರ ಸರಿಸು ನಗುತ್ತಲಿಯನ್ನ ಮನ ಮುದಗೊಳಿಸು ಪರಿಕಾರವೇ ಆಯಾಸವೇ ಪರಿಕಾರವೇ ಆಯಾಸವೇ. ನಮಸ್ಕಾರ.